ಮಾನವೀಯತೆಯ ಹಬ್ಬ ಹಾಗೂ ಹುಟ್ಟುಹಬ್ಬ ಸಂಭ್ರಮಾಚರಣೆ ಎನ್ಎ ಆರಿಸ್ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಬಿಡಿಎ ಅಧ್ಯಕ್ಷರಾದ ಎನ್ಎ ಹ್ಯಾರಿಸ್ ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಶುಭ ಕೋರಿದ ಅನೇಕ ಕಾಂಗ್ರೆಸ್ ಮುಖಂಡರು ಹೂಗುಚ್ಛ ನೀಡಿ ಶುಭ ಹಾರೈಸಿದರು. ಹೇಗಿದ್ದೀರಿ? ಚೆನ್ನಾಗಿ ಓದ್ತಾ ಇದ್ದೀರಾ? ಎಲ್ಲ ನಮಗೆ ರ್ಯಾಂಕ್ ಬರ್ತಾ ಇಲ್ವಲ್ಲ ನಮ್ಮ ಕ್ಷೇತ್ರದಲ್ಲಿ? ನೋಡಿ, ಯಾರು ಮಾತಾಡಲ್ಲ ಅಂತೀರಾ. ಚೆನ್ನಾಗಿ ಓದ್ಬೇಕು, ಓಕೆನಾ? ಎಲ್ಲ ಡಾಕ್ಟರ್ಸ್, ಇಂಜಿನಿಯರ್ಸ್, IAS, IPS, ಪೊಲೀಸ್ ಎಲ್ಲ ಹಾಕ್ಬೇಕು ನಾವು. ಬೇಕಾ ಬೇಡವಾ? ಚೆನ್ನಾಗಿ ಓದದೇ ಇದ್ರೆ ಏನು ಆಗಕ್ಕಾಗಲ್ಲ ಅಲ್ವಾ? कैसे है सब? अच्छे हैं? எப்படி இருக்கீங்க? எல்லாரும் நல்லா இருக்கீங்களா? ಓಕೆ, ಥ್ಯಾಂಕ್ ಯು. ತುಂಬಾ ಹೊತ್ತು ಕಾಯಿಸ್ಬೇಡಿ, ಈಗಾಗಲೇ ಮಕ್ಕಳು ಬಹಳ ಹೊತ್ತಿಂದ ಕಾಯ್ತಾ ಇದ್ದಾರೆ. ನಾಷ್ಟ ಮಾಡಿದ್ರಾ? ಇಲ್ಲ. ಏನಪ್ಪ, ಯಾಕೋ ಊಟ ಕೊಡಪ್ಪ ಅವ್ರಿಗೆ. ಆಯ್ತು, ನೀವೆಲ್ಲ ಒಂದ್ ನಿಮಿಷ ಎಲ್ಲ ಈ ಕಡೆ ಬರೋ ಸೈಡಲ್ಲಿ, ಈ ಕಡೆ ಪಾಪಲ್ಲ ಮೀಡಿಯಾದವ್ರು ಬಿಟ್ಟು ಬಾಕಿರೋರು ಸೈಡ್ ಬನ್ನಿ. ಮಕ್ಕಳಿಗಿಂತ ಆತರ ನಿಮ್ಗಾದ್ರೆ ನಾನು ಏನ್ ಮಾಡೋದು? ನಿಧಾನಕ್ಕೆ ಊಟ ಮಾಡಿಕೊಂಡು ಚೆನ್ನಾಗಿ ಓದಿ. ಮಾಷಾ ಅಲ್ಲಾ, ಥ್ಯಾಂಕ್ ಯು. ಬರ್ತ್ಡೇ ಸೆಲೆಬ್ರೇಷನ್ ಇಲ್ಲ, ಆದ್ರೆ ನಿಮ್ಮನ್ನೆಲ್ಲ ಬಿಡಕ್ಕಾಗಲ್ಲ ಅಂತ ಹೇಳಿ ನೀವು ಮಾಡೋ ವಿಶಸ್ ನ ತಗೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಧನ್ಯವಾದ ತಮ್ಮೆಲ್ಲರಿಗೂ. ಥ್ಯಾಂಕ್ ಯು. ಮಾಡ್ತಾ ಇದ್ದೀವಿ. ಮನುಷ್ಯತ್ವವನ್ನ ಎತ್ತಿಡಿಯುವಂತ ಕೆಲಸ ಮಾಡಬೇಕು. ಮುಂದೆ ಬರುವಂತ ಪೀಳಿಗೆಗೆ ಒಂದೊಳ್ಳೆ ಸಂದೇಶವನ್ನ ಕೊಡಬೇಕು. ಎಲ್ಲರೂ ಜೊತೆಗೂಡಿ ಮನುಷ್ಯರಾಗಿ ಬದುಕುವಂತ ಒಂದು ಸಮಾಜವನ್ನ ನಿರ್ಮಾಣ ಮಾಡಬೇಕು. ನಮ್ಮಲ್ಲಿ ವ್ಯತ್ಯಾಸಗಳು ಅಂದ್ರೆ ಜಾತಿ ಅದೆಲ್ಲ ಇರಲೇಬಾರ್ದು. ನಾವೆಲ್ಲರೂ ಒಂದು ಅನ್ನೋ ಭಾವನೆ ಇರಬೇಕು. ಭಗವಂತನ ಮೇಲೆ ಇರುವಂತ ನಂಬಿಕೆ ಎಲ್ರಿಗೂ ಇರಬೇಕು. ಅವ್ರವ್ರು ನಂಬೋ ಅವ್ರವ್ರ ಭಗವಂತ ಅವ್ರವ್ರನ್ನ ಕಾಪಾಡ್ತಾರೆ. ಅಲ್ಲಿ ಬೇರೆ ಭಗವಂತ ಇಲ್ಲ, ಇರೋದೆಲ್ಲ ಒಂದೇ. ಅದನ್ನ ಅರ್ಥ ಮಾಡಿಕೊಂಡು ಎಲ್ಲರೂ ಜೊತೆಗೆ ಬದುಕುವಂಥದ್ದನ್ನ ನಾವು ಇವತ್ತು ನಮ್ಮ ಈ ಮಾನವೀಯತೆ ಹಬ್ಬದ ಮುಖಾಂತರ ಸಂದೇಶವನ್ನ ಕೊಡ್ತಾ ಇದ್ದೀವಿ. ಮಕ್ಕಳಿಗೆ ಕಾರ್ಯಕ್ರಮ ಮಾಡ್ತೀವಿ, ಮಹಿಳೆಯರಿಗೆ ಮಾಡ್ತೀವಿ, ಕನ್ನಡ ಹಬ್ಬ ಮಾಡಿದ್ವಿ, ಫುಟ್ಬಾಲ್ ಹಬ್ಬ ಮಾಡಿದ್ವಿ. ಎಲ್ಲನೂ ನಾವು ಇದರೊಳಗಡೆ ತಗೊಂಡು ಬಂದು 15 ದಿವಸ ಮೆಡಿಕಲ್ ಕ್ಯಾಂಪ್ ಆಯಿತು, ಜಾಬ್ ಫೇರ್ ಆಯಿತು, ಉದ್ಯೋಗ ಮೇಳ ಆಯಿತು, ಆರೋಗ್ಯ ಶಿಬಿರ ಆಯಿತು. ಎಲ್ಲ ಥರನೂ ನಾವು ಯಾವೆಲ್ಲ ರೀತಿಯಲ್ಲಿ ಜನರನ್ನ ಒಗ್ಗೂಡಿಸಿ ಅವರಿಗೆ ಸಹಾಯ ಮಾಡ್ಬೋದು. ನನ್ನ ಜವಾಬ್ದಾರಿ ಇದು. ನನ್ನ ಕುಟುಂಬ ಶಾಂತಿನಗರ ಅಂದರೆ ಪ್ರತಿಯೊಬ್ಬ ನಮ್ಮ ಕುಟುಂಬದವನಿಗೂ ಅನುಕೂಲ ಆಗಬೇಕು, ಸಹಾಯ ಆಗಬೇಕು, ಮುಂದೆ ಬರುವಂಥ ಪೀಳಿಗೆ ಚೆನ್ನಾಗಿ ಬದುಕಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದಂಥ ವಿಶ್ವ ಮಾನವ ಸಂದೇಶವನ್ನು ಎತ್ತಿ ಹಿಡಿಯುವಂಥ ಕೆಲಸ ಮಾಡ್ತಾ ಇದ್ದೀವಿ. ಸೊ ನೀವು ಕೂಡ ನಮಗೆ ಸಹಕಾರ ಕೊಡ್ತಾ ಇದ್ದೀರಾ. ನಾವೆಲ್ಲರೂ ಇಲ್ಲಿ ಯಾರೂ ಪರ್ಮನೆಂಟ್ ಆಗಿರಲ್ಲ, ಎಲ್ಲರೂ ಜಾಗ ಖಾಲಿ ಮಾಡಬೇಕಾಗಿರುವಂಥವ್ರು. ಇರುವಾಗ ಚೆನ್ನಾಗಿರುವಂಥ ಪ್ರಯತ್ನ ಮಾಡಿ, ಒಳ್ಳೇದನ್ನು ಮಾಡಿ, ಮುಂದೆ ಬರುವಂಥವ್ರಿಗೆ ಒಳ್ಳೇದನ್ನ ಬಿಟ್ಟೋಗುವಂಥ ಕೆಲಸ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.